ಇದು ನನ್ನ ಫಸ್ಟ್ ಬ್ಲಾಗ್. ಹೆಲೋ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನನ್ನ ಹೆಸರು ಹರ್ಷಿತಾ. ಸೊ ಇಲ್ಲಿ ನಾನು ಏನೇನ್ ಮಾಡ್ತೀನಿ ಅಂದ್ರೆ ನನ್ನ ಲೈಫ್ ಸ್ಟೈಲ್, ಆಮೇಲೆ ನಾನು ಎಲ್ಲಿ ಟ್ರಾವೆಲ್ ಮಾಡ್ತೀನಿ, ಹಾಗೂ ನಾನು ಏನು ಕುಕ್ಕಿಂಗ್ ಮಾಡ್ತೀನಿ, ಆಮೇಲೆ ನನ್ನ ಮಗಳ ಜೊತೆಗೆ ನಾನು ಏನೇನು ಮಾಡ್ತಾ ಇರ್ತೀನಿ ಎಲ್ಲವನ್ನೂ ವಿಡಿಯೋದಲ್ಲಿ ಅಂದರೆ ಈ ಚಾನಲಲ್ಲಿ ನಾನು ಅಪ್ಲೋಡ್ ಮಾಡ್ತಾ ಇರ್ತೀನಿ. ನನ್ನ ಮೊದಲನೇ ವಿಡಿಯೋ ಆಗಿರೋದ್ರಿಂದ ಒಂಚೂರು ಭಯ, ಹೇಗೆ ಮಾಡ್ತೀನಿ ಏನು ಅಂತ ಗೊತ್ತಿಲ್ಲ. ಸೊ ನೀವೇ ನೋಡಿ. ಇವತ್ತು ಬಂದು ನಾನು ನನ್ನ ಮಗಳಿಗೆ ರಾತ್ರಿಯ ಊಟ, ಸೊ ಅವಳಿಗೆ ಏನು ಅಡುಗೆ ಮಾಡ್ತೀನಿ ಅನ್ನೋದನ್ನ ಹೇಳ್ಕೊಡ್ತೀನಿ. ನಿಮಗೆ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ. ಸರಿನಾ? ನಾನು ಆಲ್ರೆಡಿ ತಗೊಂಡಾಗಿದೆ, ಇವಾಗ ನಿಮಗೆ ಹೇಳ್ತೀನಿ. ನಾನು ಇದ್ರ ಬಂದು ಅಕ್ಕಿ ಮತ್ತು ಹೆಸರು ಬೇಳೆ, ಇದನ್ನ ನಾನು ಒಂದು ಅರ್ಧ ಗಂಟೆ ನೀರಲ್ಲಿ ನೆನೆಸಿ ಇಟ್ಟಿದ್ದೆ. ಆಮೇಲೆ ಇವಾಗ ನೀರು ತೆಗೆದು ಇಟ್ಕೊಂಡಿದ್ದೀನಿ. ಇದು ಕೊತ್ತಂಬರಿ ಸೊಪ್ಪು, ಇದು ಮೆಂತ್ಯ ಸೊಪ್ಪು, ಇದು ಬೆಳ್ಳುಳ್ಳಿ, ಇದು ಈರುಳ್ಳಿ, ಟೊಮ್ಯಾಟೊ, ಸಾಸಿವೆ, ಜೀರಿಗೆ, ಒಂದು ಚಿಕ್ಕ ತುಂಡು ಮೆಣಸಿನ್ಕಾಯಿ, ಇಷ್ಟನ್ನು ನಾನು ತಗೊಂಡಿದ್ದೇನೆ. ಮೇಯ್ನ್ ಆಗಿ ಇವಾಗ ಬೇಕಾಗಿರೋದು ಇದಕ್ಕೆ ಬಂದು ಮೆಂತ್ಯ ಸೊಪ್ಪು. ಸೊ ನಾನು ಮೆಂತ್ಯ ದಾಲ್ ಕಿಚಡಿನೇ ಅಂತ ಹೇಳ್ಬೋದು ಮಾಡ್ತಾ ಇರೋದು. ಬನ್ನಿ ಇವಾಗ ಅಡುಗೆ ಹೇಗೆ ತಯಾರಿ ಮಾಡ್ಕೊಳ್ಳೋದು ಅಂತ ನೋಡ್ಕೊಳ್ಳೋಣ. ಸೊ ಅವಳಿಗೋಸ್ಕರ ನಾನು ಇದ್ರಲ್ಲಿ ಮಾಡ್ಕೊತಾ ಇದ್ದೀನಿ, ಅವಳಿಗೊಬ್ಳಿಗೆ ಅಲ್ವಾ, ಹಾಗಾಗಿ ಈ ಪಾತ್ರೆಯಲ್ಲಿ ನಾನು ಮಾಡ್ಕೊಳ್ತಾ ಇದ್ದೀನಿ. ಇವಾಗ ನಾನು ಏನೇನು ಮಾಡ್ತಾ ಹೋಗ್ತೀನಿ ಅಂತ ತೋರಿಸ್ತೀನಿ. ಅರ್ಧ ಸ್ಪೂನ್ ತುಪ್ಪ, ಜೀರಿಗೆ, ಸಾಸಿವೆ, ಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಈರುಳ್ಳಿ, ಟೊಮ್ಯಾಟೊ, ಕೊತ್ತಂಬರಿ ಸೊಪ್ಪು ಹಾಗೂ ಮೆಂತ್ಯ ಸೊಪ್ಪು. ಇದನ್ನು ಈಗ ಮಿಕ್ಸ್ ಮಾಡಿಕೊಳ್ಳೋಣ. ಆಮೇಲೆ 2 ಚಿಟಿಕೆಯಷ್ಟು ಅರಿಶಿನ, ಕಾಲು ಟೀ ಸ್ಪೂನ್ ಉಪ್ಪು ಮಿಕ್ಸ್ ಮಾಡ್ಕೊಳ್ಳಿ. ಒಂದು ಸ್ವಲ್ಪ 1 ಕಪ್ ನೀರು ಹಾಕೊಳ್ತಾ ಇದ್ದೀನಿ. ನಾನು ಮೊದಲೇ ಅಕ್ಕಿ ತಗೊಂಡಿಟ್ಕೊಂಡಿದ್ದೆ, ನೆನೆಸಿಟ್ಕೊಂಡಿದ್ದೆ ಬೇರೆ ಅದನ್ನ. ಮತ್ತೆ ಏನು ಅಂದ್ರೆ ನಾನು ಅವಳಿಗೆ ಬರೀ ಫಸ್ಟ್ ಟೈಮ್ ಮಾಡ್ತಾ ಇರೋದ್ರಿಂದ ಈ ರೆಸಿಪಿನ ಒಂದೊಂದು ಸ್ಪೂನ್ ಅಷ್ಟೇ ಅಕ್ಕಿನ ಮತ್ತು ಹೆಸರು ಬೇಳೆನ ಹಾಕೊಂಡಿದ್ದೀನಿ. ನೀವು ನಿಮ್ಮ ಮಕ್ಕಳು ಹೇಗೆ ತಿಂತಾರೆ ಅದ್ರ ಮೇಲೆ ಡಿಪೆಂಡ್ ಆಗಿ ಹಾಕೊಳ್ಳಿ. ಸೊ ಇವಾಗ ಅದು ಕುದಿಯೋ ತನಕ ವೇಟ್ ಮಾಡೋಣ ನಾವು. ನೋಡಿ ಕುದೀತಾ ಇದೆ, ಅಂದ್ರೆ ಅಕ್ಕಿ ಎಲ್ಲ ಚೆನ್ನಾಗಿ ಬೇಯಬೇಕು. ಸೊ ಬೇಯಲಿ. ಇದನ್ನ ನಾನು ಬಂದು ಫಸ್ಟ್ ಟೈಮ್ ಮಾಡ್ತಾ ಇರೋದು ನನ್ನ ಮಗಳಿಗೆ. ಸೊ ನೋಡೋಣ ಹೇಗೆ ಇಷ್ಟಪಟ್ಟು ತಿಂತಾಳೆ ಅಂತ. ಇದ್ರಕ್ಕಿಂತ ಮುಂಚೆ ನಾನು ಅವಳಿಗೆ ನಮ್ಮ ಊರಲ್ಲಿ ಬಟರ್ ಅಂತ ಒಂದು ಸಿಗುತ್ತೆ. ಸ್ಟಾರ್ಟಿಂಗ್ ಇಂದಾನು ಅವಳಿಗೆ ಬಟರ್, ಅದಾದ್ಮೇಲೆ ವಿಟಾ ಮಾರಿ ಗೋಲ್ಡ್ ಬಿಸ್ಕಿಟು, ಆಮೇಲೆ ರಾಗಿ ಗಂಜಿ, ಕುಚ್ಚಲಕ್ಕಿ, ಅದನ್ನ ಗಂಜಿ ಅಂದ್ರೆ ನಾವು ಮಾಡ್ಕೊಳ್ತಾ ಇರ್ತೀವಲ್ಲ ಅದ್ರ ಜೊತೆ ಅವ್ಳಿಗೂ ಒಂದ್ ಸ್ವಲ್ಪ ತೆಗ್ದ್ಬಿಟ್ಟು ಅದಕ್ಕೆ ಒಂಚೂರು ಉಪ್ಪು, ಅಂದ್ರೆ ಅವಳಿಗೆ ಜಾಸ್ತಿ ನಾವೇನು ಉಪ್ಪು ಕೊಡಕ್ ಹೋಗಲ್ಲ, ಒಂದೊಂಚೂರು ಉಪ್ಪು ಹಾಕ್ತಿವಿ ನಾವು. ಒಂಚೂರು ಉಪ್ಪು, ಅದನ್ನು ಕಲ್ಲುಪ್ಪು ಹಾಕ್ತಿವಿ ನಾವು. ಅವಳಿಗೆ ಒಂದು ಚಿಕ್ಕ ಪೀಸ್ ಮಾಡಿ ಆಲೂಗಡ್ಡೆ ಇದೆಯಲ್ಲ ಅದನ್ನ ಹಾಕ್ತಿವಿ ನಾವು, ಫುಲ್ ಸ್ಮ್ಯಾಶ್ ಮಾಡಿಬಿಟ್ಟು ಕೊಡ್ತೀವಿ. ಸೊ ಅದನ್ನೇ ಚೆನ್ನಾಗಿ ತಿಂತಾ ಇದ್ದು ಇಷ್ಟು ದಿವಸ. ಸೊ ಇದು ನೋಡೋಣ ಇವಾಗ ಹೇಗೆ ತಿಂತಾಳೆ ಅಂತ. ಫಸ್ಟ್ ಟೈಮ್ ಮಾಡ್ತಾ ಇರೋದು ಅವಳಿಗೆ. ಅಂದ್ರೆ ಇದಕ್ಕೆ ಏನಾದರೂ ವೆಜಿಟೇಬಲ್ಸ್ ಏನಾದರೂ ಹಾಕೋಬಹುದು. ನಾನು ಖಾಲಿ ಇವಾಗ ಮೆಂತ್ಯ ಸೊಪ್ಪು, ಅನ್ನ, ಹೆಸರು ಬೇಳೆ ಹಾಕೊಂಡಿದ್ದೀನಿ ಅಷ್ಟೇ.
ಜಾಸ್ತಿ ಏನು ಹಾಕ್ಕೊಂಡಿಲ್ಲ. ನೋಡೋಣ, ಇವಳು ಇವಾಗ ಇಷ್ಟಪಟ್ಟು ತಿಂದರೆ ನೆಕ್ಸ್ಟ್ ಟೈಮ್ ಫುಲ್ ವೆಜಿಟೇಬಲ್ಸ್ ಎಲ್ಲ ಹಾಕ್ಬಿಟ್ಟು ಮಾಡೋಣ. ಇನ್ನೊಂದ್ಸತಿ ಮಾಡಿ ತೋರಿಸ್ತೀನಿ ಹೇಗೆ ಮಾಡ್ತೀನಿ ಅಂತ. ಇದ್ರಿಗಿಂತ ಮುಂಚೆ ಅದನ್ನು ಅಂದರೆ ಕ್ಯಾರೆಟ್ ಎಲ್ಲ ಮಾಮೂಲಿ ಬೇಯಿಸ್ಬಿಟ್ಟು ಸ್ಮ್ಯಾಶ್ ಮಾಡಿ ಕೊಟ್ಟಿದ್ದೀನಿ. ಪೊಟ್ಯಾಟೊ ಆಗಲಿ ಎಲ್ಲನೂ ತಿಂತಾಳೆ ಚೆನ್ನಾಗಿ. ಸೊ ಇದನ್ನು ನೋಡೋಣ ಫಸ್ಟ್ ಟೈಮು. ಅಂದರೆ ನಾವು ಏನು ತಿಂತೀವಿ ಎಲ್ಲನೂ ಅವಳು ತಿಂತಾಳೆ, ಇಲ್ಲ ಅಂತ ಏನೂ ಇಲ್ಲ. ನಾವು ಊಟ ಮಾಡಬೇಕಾದ್ರೆ ಏನಾದರೂ ತಿಂತಾ ಇದ್ರೆ ಫಿಶ್ ಆಗಲಿ ಚಿಕನ್ ಆಗಲಿ ಎಲ್ಲನೂ ತಿಂತಾಳೆ. ಇಷ್ಟಪಟ್ಟು ಫಿಶ್ನ ತಿಂತಾಳೆ ಅವಳು. ಸೊ ಅದೊಂದು ಖುಷಿ ಆಗುತ್ತೆ ಎಲ್ಲನೂ ತಿನ್ನೋದಕ್ಕೆ. ಸೊ ನಾನು ನೋಡೋಣ ಹೇಗೆ ತಿಂತಾಳೆ ಅನ್ನೋದು. ಬೇಯ್ತಾ ಬಂತು, ಇನ್ನೂ ಒಂದು ಸ್ವಲ್ಪ ಬೇಯಬೇಕು. ಸೊ ಇವಾಗ ಅವಳದು ಫುಡ್ಡು ರೆಡಿ ಆಗಿದೆ. ಇದರಲ್ಲಿರುವಂತಹ ಮೆಣಸಿನ್ಕಾಯಿ ಇದೇನಿದೆಯಲ್ಲ ಇದು ಬೇಡ, ಇದನ್ನು ನಾವು ತೆಗೆದ್ಬಿಡೋಣ. ಇವಾಗ ಇದನ್ನು ನಾವು ಸ್ಮ್ಯಾಶ್ ಮಾಡ್ಕೊಳ್ಳೋಣ. ಓಕೆ, ಹಾಂ, ಇವಾಗ ಸ್ಮ್ಯಾಶ್ ಎಲ್ಲ ಮಾಡ್ಕೊಂಡಾಯಿತು. ಅವಳ ಫುಡ್ಡು ಕೂಡ ರೆಡಿಯಾಗಿದೆ. ಇನ್ನೇನು ಅವಳಿಗೆ ತಿನ್ನಿಸೋದೊಂದು ಬಾಕಿ ಇದೆ. ನೋಡೋಣ ಬನ್ನಿ ಅವಳು ಹೇಗೆ ತಿಂತಾಳೆ ಅಂತ. ಅಂದರೆ ಅವಳು ಇದನ್ನು ಇಷ್ಟಪಟ್ಟು ತಿಂತಾಳೆ ಇಲ್ವಾ ನೋಡೋಣ. ಸೊ ನೋಡಿದ್ರಲ್ಲ, ಅವಳು ಇವಾಗ ಇಷ್ಟಪಟ್ಟು ಅದನ್ನು ತಿಂತಾ ಇದ್ದಾಳೆ. ನಾನು ಅಂದ್ಕೊಳ್ತೀನಿ ಚೆನ್ನಾಗಾಗಿದೆ ಅಂತ. ಅವಳು ತಿಂತಾ ಇದ್ದಾಳೆ. ಈ ವಿಡಿಯೋ ನಿಮಗೂ ಇಷ್ಟ ಆದರೆ ನಿಮ್ಮ ಮಗು ಅಂದರೆ ಅವಳಿಗೆ ಇವಾಗ 9 ತಿಂಗಳು ಅಂದರೆ ರನ್ನಿಂಗಲ್ಲಿದೆ. ಇನ್ನೇನು 28 ಬಂದರೆ 9 ಮಂತ್ಸ್ ಕಂಪ್ಲೀಟ್ ಆಗುತ್ತೆ. ಸೊ 10ಗೆ ಬೀಳುತ್ತೆ ಅವಳಿಗೆ. ಅದಾದಮೇಲೆ ಇನ್ನು ಬೇರೆ ಬೇರೆ ವೆರೈಟಿ ಎಲ್ಲನೂ ಕೊಡ್ತೀವಿ. ಸೊ ಹಾಗೆಯೇ 8 ಮಂತ್ ಮೇಲೆ ಇರೋ ಮಕ್ಕಳಿಗೆ ಇದನ್ನು ಮಾಡಿಕೊಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದರೆ ನೀವು ನಿಮ್ಮ ಮಕ್ಳಿಗೆ ಮಾಡಿಕೊಡಿ. ಅವ್ರು ಏನು ಹೇಳ್ತಾರೆ, ಹೇಗೆ ಟೇಸ್ಟ್ ಬಂದಿದೆ ಅಂತ ನೋಡಿ ನೀವೂ. ಸೊ ನನ್ನ ಮಗಳಿಗೆ ಇಷ್ಟ ಆಗಿದೆ. ಇಲ್ಲಿಗೆ ನನ್ನ ಈ ವ್ಲಾಗನ್ನು ಮುಗಿಸ್ತೀನಿ. ಸೊ ಇವಾಗ ನಿಮಗೆ ಈ ವ್ಲಾಗ್ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡಿ. ಇದು ನನ್ನ ಮೊದಲನೆಯ ವಿಡಿಯೋ. ಹೇಗೆ ಬಂದಿದೆ ಅಂತ ಗೊತ್ತಿಲ್ಲ. ನಿಮ್ಗೇನಾದರೂ ತಪ್ಪಾಗಿ ಏನಾದರೂ ಅನಿಸಿದರೆ ಅದನ್ನು ನೀವು ಕಮೆಂಟ್ ಬಾಕ್ಸಲ್ಲಿ ಹೇಳ್ಬೋದು. ಮತ್ತು ಏನೇ ಇದ್ದರೂ ಕ್ವೆಶನ್ಸ್ನ ನೀವು ಕೇಳ್ಬೋದು, ಕಮೆಂಟ್ ಬಾಕ್ಸಲ್ಲಿ ಹಾಕಿ. ಇಲ್ಲ ನನ್ನ ಇನ್ಸ್ಟಾ ಪೇಜಲ್ಲಿ ಕೂಡ ಬಂದು ಕೇಳ್ಬೋದು ನೀವು. ಓಕೆ, ಥ್ಯಾಂಕ್ ಯು ಸೋ ಮಚ್.